ಇವತ್ತು ನಾವು ನಮ್ಮನೆಯಲ್ಲಿ ಹಲಸಿನಕಾಯಿನ ಬಳಸಿ ಒಂದು ಒಳ್ಳೆ ಹುಳಿ ಸಾಂಬಾರ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದೀವಿ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಹಳ್ಯಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸಖತ್ತಾಗಿದ್ದೀನಿ ಗೊತ್ತಾ. ಊರಿಗೆ ಬಂದಿದ್ದೀವಿ. ಊರಲ್ಲಿ ಹಲಸಿನಕಾಯಿ ತಗೊಂಡ್ ಬಂದಿದ್ರು ಅಮ್ಮ. ಅದನ್ನೆಲ್ಲ ಕಟ್ ಮಾಡ್ಕೊಂಡು ಅರ್ಧನ ಬಳಸಿ ಇಲ್ಲಿ ನಾನು ಸಾಂಬಾರ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನರ್ಧದಲ್ಲಿ ಬೆಳಿಗ್ಗೆ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಈ ಹಲಸಿನಕಾಯಲ್ಲಿ ತುಂಬಾ ವೆರೈಟಿ ಡಿಶಸ್ ನ ಮಾಡ್ಕೊಬಹುದು. ಸಾಂಬಾರ್ ಮಾಡ್ಬೋದು, ಗ್ರೇವಿಗೆ ಹಾಕ್ಬೋದು, ಬಿರಿಯಾನಿ ಮಾಡ್ಬೋದು, ಕಬಾಬ್ ಮಾಡ್ಬೋದು, ಇನ್ನಿತರ ಐಟಮ್ಸ್ ಗಳನ್ನ ಮಾಡ್ಕೋಬಹುದು. ಆದ್ರೆ ಇವತ್ತು ನಾನಿಲ್ಲಿ ತೋರಿಸ್ಕೊಡ್ತಾ ಇರೋದು ಸಿಂಪಲ್ ಆಗಿ ಮಾಡ್ಕೋಬಹುದಾದಂತಹ ಹುಳಿ ಸಾಂಬಾರ್ನ, ಅಥವಾ ಸಾಂಬಾರ್ ಅಂತಾನೆ ಕರಿಬಹುದು. ತುಂಬಾನೇ ಟೇಸ್ಟಿ ಆಗಿರುತ್ತೆ. ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳೋಂತ ರೆಸಿಪಿ ಇದು. ಮೊದಲನೇದಾಗಿ ಇಲ್ಲಿ ನಾನು ಒಣಗಿರುವಂತಹ ಅವರೆಕಾಳನ್ನ ಬಳಸ್ಕೊಳ್ತಾ ಇದ್ದೀವಿ. ಅವರೆಕಾಳನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹಂಗಂತ ತುಂಬಾ ಸೀಸ್ಬೇಡಿ, ಕೆಂಪಗಾಗ್ಬೇಕು. ಯಾಕೆ ಈ ರೀತಿ ಮಾಡೋದು ಅನ್ನೋದಾದ್ರೆ, ಅವರೆಕಾಳು ಬೇಯೋದು ತುಂಬಾ ನಿಧಾನ ಅಲ್ವಾ. ಈ ರೀತಿ ಹುರಿದಾಕೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ ಅನ್ನೋದಿಕ್ಕಷ್ಟೇನೆ. ಈಗ ಅವರೆಕಾಳು ಜೊತೆಗೆ ಸ್ವಲ್ಪ ಬೇಳೆನ ಹಾಕಿ ನೀಟಾಗಿ ವಾಶ್ ಮಾಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕೊಳ್ತಾ ಇದೀವಿ. ಅವರೆಕಾಳನ್ನ ಉರಿಯುವಾಗ ಫ್ಲೇಮ್ ಸ್ವಲ್ಪ ಲೋನಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಡೋದು ಬೇಡ. ನೀರ್ ಎಷ್ಟು ಬೇಕಷ್ಟು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 4ರಿಂದ 5 ವಿಜಿಲ್ ಆದ್ರೂ ಕೂಗಿಸ್ಕೊಳ್ಳೋಣ. ಇದು ಬೇಳೆ ಬಂದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಅದು ಬೇಯೋದು ಕೂಡ ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ಒಂದು 4ರಿಂದ 5 ವಿಜಿಲ್ ಸಾಕಾಗುತ್ತೆ. ಇಲ್ಲಿ ಮಸಾಲೆಗೆ ನಾನಿಲ್ಲಿ ಒಂದು 2 ಪೀಸ್ ಕಾಯಿ, 2 ಟೊಮ್ಯಾಟೊ, ಹಾಗೆ ಸ್ವಲ್ಪ ಈರುಳ್ಳಿನ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸಾಂಬಾರ್ ಪುಡಿನ ಕೂಡ ಹಾಕೊಳ್ತಾ ಇದೀವಿ. ಈ ಸಾಂಬಾರ್ ಪುಡಿ ಬಂದು ಬೇಳೆ ಸಾರು, ರಸಮ್, ಹಾಗೆ ಬಸ್ ಸಾಂಬಾರ್ಗಳಿಗೆ ನಾವು ಬಳಸುವಂತದ್ದು ಮನೆಯಲ್ಲೇ ಮಾಡ್ಕೊಂಡಿರೋದು. ನೀವು ಮಾತ್ರ ಮನೆಯಲ್ಲಿ ಮಾಡಿರೋ ಸಾಂಬಾರ್ ಪೌಡರ್ ಇಲ್ಲ ಅಂತ ಅಂದ್ರೆ ಹೊರಗಡೆನ ತಂದಿರೋ ಪೌಡರ್ ಕೂಡ ಆಗುತ್ತೆ. ಈಗ ನೋಡಿ 4 ವಿಜಿಲ್ ಆಗಿದೆ. ಕಾಳುಗಳೆಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ. ಇವಾಗ ಒಗ್ಗರಣೆ ಹಾಕೊಳ್ಳೋಣ ಸಾಂಬಾರ್ಗೆ. ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಹಾಗೇನೆ ಬೆಳ್ಳುಳ್ಳಿ, ಈರುಳ್ಳಿನ ಹಾಕೊಳ್ಬೇಕು. ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವಿದಕ್ಕೆ ಹಿಂಗು ಕೂಡ ಹಾಕೊಳ್ತಾ ಇದ್ದೀನಿ. ಹಿಂಗ್ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ಆರೋಗ್ಯಗೂ ಕೂಡ ತುಂಬಾ ಒಳ್ಳೇದು. ಬೇಯಿಸಿರುವಂತಹ ಕಾಳನ್ನ ನಾನೀಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಲಿ. ಆಮೇಲೆ ರುಬ್ಕೊಂಡಿರುವಂತಹ ಮಸಾಲೆ ಕೂಡ ಸೇರಿಸ್ಕೋಬೇಕು. ಮಸಾಲೆ ಮಾತ್ರ ಇದು ತುಂಬಾ ನೈಸ್ ಆಗಿ ರುಬ್ಕೋಬೇಕು, ಕಾಯಿ ಅಲ್ಲಲ್ಲೇ ತರ್ತರಿಯಾಗಿರ್ಬಾರ್ದು. ಸೊ ಇದಕ್ಕೆ ನಿಮ್ಗೆ ನೀರ್ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಹುಣಸೆ ಹಣ್ಣಿನ ಹುಳಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಸಾಂಬಾರ್ ಅಂತ ಹೇಳದ್ಮೇಲೆ ಹುಳಿ ಮುಂದಾಗಿರ್ಬೇಕಲ್ವಾ, ಹಾಗಾಗಿ ಹುಣಸೆ ಹಣ್ಣನ್ನ ನೀರಲ್ಲಿ ನೆನ್ಸಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಾನು ಹಲಸಿನಕಾಯಿಗಳನ್ನ ಹಾಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹೊರಗಡೆ ಮೇಲ್ಗಡೆ ಚರ್ಮ ಏನ್ ಬರುತ್ತಲ್ವಾ ಅದನ್ನೆಲ್ಲ ತೆಗ್ದ್ಬಿಟ್ಟು ಒಳಗಡೆ ಈ ತರ ಸಾಫ್ಟ್ ಆಗಿರುತ್ತೆ, ಅದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದೇನಪ್ಪಾ ಅಂತ ಅಂದ್ರೆ ಇದ್ರಲ್ಲಿರೋ ಬೀಜಗಳು ತುಂಬಾ ಬಲ್ತಿರ್ಬಾರ್ದು. ಎಳೆದಾಗಿದ್ರೆ ಸಾಂಬಾರ್, ಕಬಾಬ್ ಆಗ್ಲಿ, ಅದ್ ಬೇರೆ ಏನೇನ್ ಐಟಮ್ಸ್ ಮಾಡ್ತಿರಲ್ಲ ಅದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಬಲ್ತಿರ್ಬಾರ್ದು. ಆ ರೀತಿ ನೋಡ್ಕೊಂಡು ನೀವು ಕಾಯಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸಾಂಬಾರ್ಗೆ ಕಟ್ ಮಾಡ್ಕೊಂಡಿರುವಂತಹ ಕಾಯಿನೆಲ್ಲ ಹಾಕ್ಬಿಟ್ಟು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ವಿಜಿಲ್ ಕೂಗ್ಸಿದ್ರೆ ಸಾಕಾಗುತ್ತೆ. ಇಲ್ಲಪ್ಪ ನಾವು ಹಾಗೆ ಓಪನ್ ಆಗು ಕೂಡ ಬೇಯಿಸ್ಕೊಂತೀನಿ ಅಂದ್ರೆ ಆಗು ಕೂಡ ನೀವು ಮಾಡ್ಕೋಬಹುದು. ಕುಕ್ಕರ್ ಮುಚ್ಚಳ ಮುಚ್ಚಿನೇ ಮಾಡ್ಬೇಕು ಅಂತ ಏನ್ ಅವಶ್ಯಕತೆ ಇಲ್ಲ. ಸರಿ, ಅದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಹಳ್ಳಿ ಅಂತ ಅಂದ್ಮೇಲೆ ಮುದ್ದೆ ಕಂಪಲ್ಸರಿ ಇದ್ದೇ ಇರ್ಬೇಕಲ್ವಾ. ನಮ್ಗಂತೂ ಇದು ತುಂಬಾನೇ ಇಷ್ಟ. ಹಾಗಾಗಿ ರಾಗಿ ಮುದ್ದೆನ ಮಾಡ್ಕೊಂಡು ಅದ್ರ ಜೊತೆಗೆ ಈ ಹುಳಿ ಸಾಂಬಾರ್ ಏನಿದೆ, ಜಾಕ್ ಫ್ರೂಟ್, ಬೇಬಿ ಜಾಕ್ ಫ್ರೂಟ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಅಥವಾ ಕನ್ನಡದಲ್ಲಿ ಹಲಸಿನಕಾಯಿ ಅಂತ ಏನಂತಾರಲ್ವಾ ಅದನ್ನ ಬಳಸಿ ಮಾಡಿರುವಂತಹ ಸಾಂಬಾರ್ನ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ, ಡಿಲಿಷಿಯಸ್ ಆಗಿರುತ್ತೆ. ಟೇಸ್ಟ್ ಹೊರತುಪಡಿಸಿ ಇದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಹಾಗಾಗಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಇಷ್ಟ ಆಯ್ತು ಅಂತ ಅಂದ್ರೆ. ಮುದ್ದೆ ಕೂಡ ರೆಡಿ ಆಯ್ತು. ಎಲ್ಲ ಮುದ್ದೆನೂ ಹಾಗೆ ಮಾಡಿಟ್ಕೊಂಡು ನೀಟಾಗಿ ಈಗ ಊಟಕ್ಕೆ ಹಾಕೊಡ್ತಾ ಇದ್ದೀನಿ. ಓಪನ್ ಮಾಡ್ತೀನಿ ಕುಕ್ಕರ್ನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬಾನೇ ಸಖತ್ತಾಗಿ ಬಂದಿತ್ತು ಸಾಂಬಾರು. ಹಾಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಇದು ತುಂಬಾ ನೀರ್ನಂಗೂ ಇರಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು. ಸಾಂಬಾರು ಹದವಾಗಿರ್ಬೇಕು. ಕಾಯಿ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ, ಕಾಳು ಕೂಡ ಬೆಂದಿದೆ. ಉಪ್ಪು, ಹುಳಿ, ಖಾರ ಎಲ್ಲ ನೀಟಾಗಿ ಎಲ್ಲ ಕಾಯಿಗಳಿಗೂ ಹಿಡ್ದಿದ್ರಿಂದ ತಿನ್ನೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇದ್ರಲ್ಲೇ ಅರ್ಧ ಇಟ್ಕೊಂಡಿರೋಂಥ ಹಲಸಿನಕಾಯಲ್ಲಿ ಕಬಾಬ್ ಮಾಡ್ಕೊಳ್ತೀನಿ. ಅದನ್ನು ಕೂಡ ಶೇರ್ ಮಾಡ್ತೀನಿ ಹೇಗೆ ಬಂತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ದಯವಿಟ್ಟು ಅದನ್ನು ಕೂಡ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಅಥವಾ ವ್ಲಾಗ್ ಒಂದಿಗೆ.